ಒಬ್ಬ ವ್ಯಕ್ತಿ ತನ್ನ ಒಂದು ದೊಡ್ಡ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನಗಳನ್ನು ಮಾಡ್ತಾನೆ. ಅಷ್ಟಿಷ್ಟಲ್ಲ ಆತ ಪ್ರಯತ್ನ ಮಾಡೋದು. ತನ್ನ ಸ್ನೇಹಿತರ ಸಹಾಯ ಮಾಡಿ ಅತ್ ಕಡೆಯಿಂದ ಪ್ರಯತ್ನ ಮಾಡ್ತಾನೆ, ಅಥವಾ ಇನ್ಫ್ಲೂಯೆನ್ಸ್ ಇರೋರ ಕಡೆಯಿಂದ ಪ್ರಯತ್ನ ಮಾಡ್ತಾನೆ, ಭಗವಂತನ ಕಡೆಯಿಂದ ಪ್ರಯತ್ನ ಮಾಡಿಸ್ಕೋತಾನೆ, ತನಗೆ ಗೊತ್ತಿರೋ ಎಲ್ಲರ ಕಡೆಯಿಂದ ಪ್ರಯತ್ನ ಮಾಡಿಸ್ಕೋತಾನೆ. ತಾನೂ ಕೂಡ ಅವಿರತವಾಗಿ ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು, ಅದರಿಂದ ಹೊರಗಡೆ ಬರಬೇಕು ಅಂತ ತುಂಬ 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 ಪ್ರಯತ್ನವನ್ನು ಪಡ್ತಾನೆ. ಆದರೆ ಅವನ ಎಷ್ಟೇ ಪ್ರಯತ್ನಗಳು ಕೂಡ ಫಲಕಾರಿಯಾಗೋದಿಲ್ಲ. ಹಾಗಾಗಿ ಆತ ತುಂಬ ಮನಸ್ಸಿಗೆ ನೋವನ್ನು ಮಾಡ್ಕೊಬಿಡ್ತಾನೆ. ಒಂದು ಡಿಸಿಷನನ್ನು ತಗೋತಾನೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಸಮಸ್ಯೆಯನ್ನು ಇಲ್ಲೇ ಬಿಟ್ಟು ನಾನೇ ಈ ಬೋಲೋಕವನ್ನು ತ್ಯಜಿಸ್ಬಿಡ್ಲ. ಏಕೆಂದರೆ ಸಮಸ್ಯೆಗೆ ಪರಿಹಾರ ಸಿಗಬೇಕು, ಇಲ್ಲ ನಾನೇ ಇಲ್ಲದಂತಾಗಬೇಕು ಅನ್ನೋ ದೃಢ ನಿರ್ಧಾರಕ್ಕೆ ಬಂದುಬಿಡ್ತಾನೆ. ಹಾಗಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯಾವುದೋ ಒಂದು ಬಂಡೆಯ ಮೇಲಿಂದ, ದೊಡ್ಡದಾದ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಗ್ಬಿಡೋಣ, ಪರಿಹಾರ ಸಿಗ್ತಾ ಇಲ್ವಲ್ಲ, ನನ್ನ ಪ್ರಯತ್ನ ಎಷ್ಟು ಮಾಡಿದ್ರೂ ವಿಫಲ ಆಗ್ತಾ ಇದೆಯಲ್ಲ, ಹೀಗೇನು ಮಾಡಲಿ ಅಂತ ಬರ್ತಾನೆ. ಅಲ್ಲಿ ಒಬ್ಬ ಉಳಿಪೆಟ್ಟನ್ನು ಹಾಕಿ ಒಡೆದು ಒಂದು ಬಂಡೆಯನ್ನು ಚೆಚ್ಚಬೇಕು ಅಂತ ತುಂಬ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಮಧ್ಯದಲ್ಲಿ ನೀರು ಕುಡಿಯೋದು, ಕೂತ್ಕೊಳ್ಳೋದು, ಈ ರೀತಿ ಅವಿರತವಾದ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಆತ ಯಾರು ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅಂತ ಬಂದಿರ್ತಾನೆ, ಆತ ಅಬ್ಸರ್ವ್ ಮಾಡ್ತಾನೆ, ಅರೆ ಈತ ಕೂಡ ನನ್ನ ರೀತಿಯಲ್ಲಿ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನಲ್ಲ, ಕಂಟಿನ್ಯೂಯಸ್ ಆಗಿ ಗೇಟ್ ಆಗ್ತಾನೆ ಇದ್ದಾನೆ, ಬಟ್ ಆ ಬಂಡೆ ಹೊಡಿತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಸುಮ್ಮನಾಗ್ಬಿಡ್ತಾನೆ. ಸರಿ, ನನ್ನ ಕೆಲಸ ನಾನು ನೋಡೋಣ ಅಂತ ಅಂದಾಗ ಮತ್ತೆ ಆ ಬಂಡೆ ಹೊಡೆಯೋನು ಸುತ್ತಿಗೆನ ಎತ್ತುಕೊಂಡು ಲಾಸ್ಟ್ಗೆ ಕೊನೆಯದಾಗಿ ಒಂದೇ ಒಂದು ಏಟನ್ನು ಹಾಕ್ತಾನೆ ನೋಡ್ರಿ. ಆಗ ಆ ಬಂಡೆ ಸೀಳೊಡ್ಕೊಂಡ್ಬಿಡುತ್ತೆ. ಆಗ ಅರೆ ಕೊನೆಯ ಒಂದೇ ಒಂದು ಏಟಿಗೆ ಬಂಡೆ ಸೀಳು ಬಂದ್ಬಿಡ್ತಲ್ಲ, ಹಾಗಾದರೆ ಒಂದು ಏಟಿಗೆ ಬಂಡೆ ಸೀಳೊಡೆಯೋದಾದರೆ ನಾನು ಇಷ್ಟು ಪ್ರಯತ್ನ ಪಟ್ಟು ಪ್ರಯೋಜನ ಏನು ಬಂತು, ನನಗೆ ಯಾವುದು ಪ್ರತಿಫಲ ಸಿಗಲಿಲ್ವಲ್ಲ, ಆ ಏಟು ಹೇಗೆ ಸಾಧ್ಯವಾಯಿತು ಅಂತ ಯೋಚನೆ ಮಾಡಿದಾಗ ಹೋಗಿ ಬಂಡೆ ಹೊಡೆಯೋನನ್ನು ಕೇಳ್ತಾನೆ. ಅರೆ ಅವಾಗಲಿಂದ ಹೊಡೆದಿರೋ ಏಟಿಗೆ ಬಂಡೆ ಸೀಳಲಿಲ್ಲ, ಬಟ್ ಈಗ ಹೊಡೆದ ಅಂತಹ ಏಟಿಗೆ ಬಂಡೆ ಸೀಳ್ತಲ್ಲ, ಏನು ಸಮಾಚಾರ, ಅಂಥ ಶಕ್ತಿ ನಿಮ್ಮಲ್ಲಿ ಏನಿದೆ ಅಂತ. ಆಗ ನಗುತ್ತಾ ಬಂಡೆ ಹೊಡೆಯೋನು ಹೇಳ್ತಾನೆ, ಅಪ್ಪ ಕೊನೆ ಏಟಿಗೆ ಬಂಡೆ ಸೀಳಲಿಲ್ಲ ಕಣೋ, ಅವಾಗಲಿಂದ ಪೆಟ್ಟ ಹಾಕಿ ಅವಿರತ ಪ್ರಯತ್ನ ಪಟ್ಟಿದ್ನಲ್ಲ, ಆ ಎಲ್ಲ ಪ್ರಯತ್ನಕ್ಕೆ ಅದು ಒಳಗಳಿಂದ ಸೀಳೊಡೆದಿತ್ತು, ಕೊನೆಯ ಅಸ್ತ್ರ ಅಂತ ಒಂದು ಏಟು ಹಾಕಿದ್ಕೆ ಅದು ಹಿಬ್ಬಾಗ ಆಯಿತು ಅಂತ. ಆಗ ಅವನಿಗೆ ರಿಯಲೈಸ್ ಆಗುತ್ತೆ, ನನ್ನ ಸಮಸ್ಯೆ ದೊಡ್ಡದೇನಲ್ಲ, ಹಾಗಾಗಿ ನನ್ನ ಅವಿರತ ಪ್ರಯತ್ನ ಇವತ್ತು ಫಲ ಕೊಡದೆ ಇರ್ಬೋದು, ಮುಂದೊಂದು ದಿನ ನನಗಾಗಿ ಈ ಪ್ರಯತ್ನಕ್ಕೆ ಫಲ ಅಂತ ಖಂಡಿತವಾಗಿ ಕಾದಿರುತ್ತೆ. ನಾನು ಇಷ್ಟು ಪ್ರಯತ್ನ ಮಾಡಿ ಕೊನೆಯ ಪ್ರಯತ್ನ ಅಂತ ಮಾಡೋದು ಬಿಟ್ಟು ನಾನೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀನಲ್ಲ, ಇದು ಎಂಥ ದಡ್ಡತನ ಅನ್ನೋದು ಆತನಿಗೆ ಅರಿವಾಗುತ್ತೆ. ಹಾಗಾಗಿ ಮತ್ತೆ ಅವನ ಸ್ಥಳಕ್ಕೆ ಹೋಗ್ತಾನೆ. ಏನೇನು ಸಕಲ ಪ್ರಯತ್ನ ಮಾಡಿದ್ನೋ ಮತ್ತೆ ತನ್ನ ಪ್ರಯತ್ನವನ್ನು ಬಿಡೋದಿಲ್ಲ. ಆ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ಮತ್ತೆ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಪಟ್ಟು ಕೊನೆಗೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾನೆ. ಅಂದರೆ ಯಾವತ್ತಿದ್ರೂ ಒಂದು ತಿಳ್ಕೊಳ್ಳಿ, ಆಗಲ್ಲ ಅಂತ ಅರ್ಧದಲ್ಲಿ ಕೈ ಬಿಡಬೇಡಿ. ನಾವು ಇದುವರೆಗೂ ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗ್ತಾ ಇದೆ, ನಾವು ದಡ್ರು ಅಂತ ನೀವು ಯಾವುದೇ ಕಾರಣಕ್ಕೂ ಡಿಸಿಷನ್ನನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ನೀವು ದಡ್ರಲ್ಲ. ಕಂಟಿನ್ಯೂಯಸ್ ನಿಮ್ಮ ಪ್ರಯತ್ನಕ್ಕೆ ತಕ್ಷಣದ ಫಲ ಸಿಗ್ತೇ ಇರ್ಬೋದು, ಆದರೆ ಕೊನೆಯ ಪ್ರಯತ್ನ ಅಂತ ಮಾಡಿ ಒಂದು ಕಡೆಯಿಂದ ನೀವು ಮಾಡಿರೋ ಪ್ರಯತ್ನದಲ್ಲಿ ಎಲ್ಲೋ ಹಂತವಾಗಿ ಆ ಪ್ರಯತ್ನಕ್ಕೆ ಫಲ ಸಿಗ್ತಾ ಹೋಗುತ್ತೆ. ಕೊನೆಯ ಪ್ರಯತ್ನದಲ್ಲಿ ನಿಮಗೆ ಸಂಪೂರ್ಣ ಪ್ರತಿಫಲ ಸಿಗುತ್ತೆ. ಕಂಗಾಲಾಗಬೇಡಿ. ಸಮಸ್ಯೆಗಳು ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ತಕ್ಷಣದಲ್ಲಿ ದೊರೆಯುತ್ತಿಲ್ಲ ಅಂತ ನೀವು ಹತಾಶರಾಗಬೇಡಿ. ಸೊ ನಿಮ್ಮ ಪ್ರಯತ್ನವನ್ನು ನೀವು ಪಡಿ. ಕೊನೆಯ ಅಸ್ತ್ರ, ಕೊನೆಯ ಏಟು ಭಗವಂತ ಹಾಕ್ತಾನೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹೌದು ಅನಿಸಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.